ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಈ ಒಂದು ಸ್ನ್ಯಾಕ್ಸು. ಇದನ್ನು ನಾನು ಹೆಸರು ಬೇಳೆನ ಬಳಸಿಕೊಂಡು ಸೂಪರ್ ಆಗಿರುವಂತಹ ಪದ್ರ ಆಗಿರುವಂತಹ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿಯನ್ನು ನೀವು ತಿಂಗಳುಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಸಂಜೆ ಟೀ ಕಾಫಿಗಂತೂ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ. ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಈ ಒಂದು ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ. ಇಲ್ಲಿ ಹೆಸರು ಬೇಳೆನ ನಾನು ಇಡೀ ರಾತ್ರಿ ನೆನೆಸಿ ತಗೊಂಡಿದ್ದೀನಿ. ನಿಮಗೆ ಇಡೀ ರಾತ್ರಿ ನೆನೆಸೋಕ್ಕಾಗದೇ ಇದ್ರೂ ಪರವಾಗಿಲ್ಲ, 1-2 ಗಂಟೆಗಳ ಕಾಲ ನೀವು ನೆನೆಸಿ ತಗೊಂಡ್ರೂ ಕೂಡ ಸಾಕು. ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸಿಟ್ರೆ ಬೇಗನೆ ನೆನೆಯುತ್ತೆ. ಈ ನೆನೆಸಿರ್ತಕ್ಕಂಥ ಹೆಸರು ಬೇಳೆನಲ್ಲಿರುವಂಥ ನೀರನ್ನು ತೆಗೆದು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸಾಗಿ. ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ತರಿಯಾಗಿರಬಾರ್ದು. ಹಾಗಾಗಿ ಸ್ವಲ್ಪ ಹೆಸರು ಬೇಳೆನ ನಾವು ಚೆನ್ನಾಗಿ ನೆನೆಸಿ ತಗೊಂಡ್ರೆ ಪೂರ್ತಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪೂರ್ತಿಯಾಗಿ ನೈಸಾಗಿ ಆಗಿದೆ. ಇದನ್ನ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ನಾನಿಲ್ಲಿ ಕಾಳು ಮೆಣಸನ್ನು ಜಜ್ಜಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಕಾಳು ಮೆಣಸಿನ ಪೌಡ್ರ್ ಬದಲಿಗೆ ಇದೇ ಥರ ನೀವು ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ಒಂದು ಸ್ವಲ್ಪ ಅಜ್ವೈನವನ್ನು ತಗೊಂಡು ಈ ಥರ ಕೈನಲ್ಲಿ ಉಜ್ಜಿ ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ಕೂಡ ಅಜ್ವೈನವನ್ನು ಸೇರಿಸ್ಬೋದು. ಸ್ವಲ್ಪ ಅರಿಶಿಣವನ್ನು ಸೇರಿಸಿ, ಹಾಗೆಯೇ 1-1.5 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ಮಾಡುವಂತಹ ಸ್ನ್ಯಾಕ್ಸು ತುಂಬಾ ಗರಿಗರಿಯಾಗಿ ಪದರಾಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದ್ದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ನಾನಿಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸೇರಿಸಿ ಚೆನ್ನಾಗಿದ್ದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಹೀಗೆ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸೇರಿಸ್ತಾ ಹೆಸರು ಬೇಳೆಗೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಇಲ್ಲಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. 1 ಕಪ್ ಹೆಸರು ಬೇಳೆಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿದನ್ನು ಈ ಥರ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಇಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಇವಾಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು 10-15 ನಿಮಿಷನಾದರೂ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ಈ ಕಡೆ ಒಂದು ಬಟ್ಲಲ್ಲಿ 1-2 ಚಮಚ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಎಷ್ಟು ತುಪ್ಪ ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಬದಲಿಗೆ ನೀವು ಎಣ್ಣೆ ಕೂಡ ಉಪಯೋಗಿಸ್ಬೋದು. ಹಾಗೆಯೇ ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟನ್ನು ಕೂಡ ನೀವು ಬಳಸ್ಬೋದು. ಚೆನ್ನಾಗಿದ್ದನ್ನು ಇವಾಗ ಈ ತುಪ್ಪದಲ್ಲಿ ನಾನಿಲ್ಲಿ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು 1-2 ನಿಮಿಷ ನಾವು ಚೆನ್ನಾಗಿ ಗರಗರ ಅಂತ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂದು ರೀತಿಯಾದಂತಹ ಬೆಣ್ಣೆ ಥರ ಪೇಸ್ಟ್ ರೆಡಿಯಾಗುತ್ತೆ. ಈ ಪೇಸ್ಟಿಂದನೇ ನಾವು ಮಾಡುವಂಥ ರೆಸಿಪಿಗೆ ಪದರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಯಾವ ಥರ ರೆಡಿಯಾಗಿದೆ ಅಂತ. ಇದು ಇವಾಗ ಆಗಿದೆ. ಈ ಕಡೆ ನೆನೆಯಕ್ಕೆ ಇಟ್ಟಿರುವಂಥ ಹಿಟ್ಟು ಕೂಡ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿದೆ. ಇದನ್ನಿವಾಗ ಮತ್ತೆ ನಾನಿಲ್ಲಿ ಒಂದು ಸತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹೀಗೆ ನಾದಿರುವಂತಹ ಹಿಟ್ಟಿನಿಂದ ಚಪಾತಿ ಮಾಡೋಕ್ಕೆ ನಾವು ಯಾವ ಥರ ಉಳ್ಳೆನ ಸ್ವಲ್ಪ ದೊಡ್ಡದಾಗಿ ರೆಡಿ ಮಾಡ್ತೀವೋ ಅದೇ ಥರ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರುವಂಥ ಹಿಟ್ಟಿಗೆ 4 ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಉಳ್ಳೆನ ತೊಗೊಂಡು ನಾನಿಲ್ಲಿ ಸ್ವಲ್ಪ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಇದನ್ನು ಚಪಾತಿ ಹಾಗೆ ಒಂದಷ್ಟು ಅಗಲಕ್ಕೆ ಲಟ್ಟಿಸ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಾವು ಒಣ ಗೋಧಿ ಹಿಟ್ಟನ್ನು ಅಪ್ಲೈ ಮಾಡಿ ಲಟ್ಟಿಸೋದ್ರಿಂದ ತುಂಬಾ ಈಸಿಯಾಗಿ ಲಟ್ಟಿಸಬಹುದು. ಇಲ್ಲಿ ಹಿಟ್ಟು ಬೇಡ ಅಂದರೆ ನೀವು ಸ್ವಲ್ಪ ಎಣ್ಣೆನೂ ಕೂಡ ಅಪ್ಲೈ ಮಾಡಿ ಲಟ್ಟಿಸಬಹುದು. ಒಂದಷ್ಟು ಅಗಲಕ್ಕೆ ಚಪಾತಿ ಹಾಗೆ ಇದನ್ನು ನಾವು ಲಟ್ಟಿಸಿ ತಗೊಳ್ಬೋದು. ತೀರಾ ತೆಳುವಾಗಬೇಕು ಅಂತೇನಿಲ್ಲ. ನೋಡಿ, ಈ ಥರ ನಾನಿಲ್ಲಿ ಸ್ವಲ್ಪ ಲೈಟಾಗಿ ದಪ್ಪದಾಗಿನೇ ಲಟ್ಟಿಸಿದ್ದೀನಿ. ಚಪಾತಿ ಮಾಡ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸಿದ್ರೆ ಸಾಕು. ನಂತರ ಇಲ್ಲಿ ರೆಡಿ ಮಾಡಿಟ್ಟಂತಹ ಕಾರ್ನ್ಫ್ಲೋರ್ ಪೇಸ್ಟನ್ನು ಸ್ವಲ್ಪ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ತೀರಾ ಜಾಸ್ತಿ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಈ ಥರ ಬೆರಳಿನ ಸಹಾಯದಿಂದ ಲೈಟಾಗಿ ಅಲ್ಲಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಅಪ್ಲೈ ಮಾಡಿ ನಂತರ ಇದ್ರ ಮೇಲೆ ಒಣ ಗೋಧಿ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ. ಈ ಒಣ ಗೋಧಿ ಹಿಟ್ಟು ಉದುರಿಸೋದ್ರಿಂದ
ಪದ್ರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಒಂದು ಸ್ವಲ್ಪ ಲೈಟಾಗಿ ಹಗುರಕ್ಕೆ ಸ್ಪ್ರೆಡ್ ಮಾಡಿ ನಂತರ ಈ ಥರ ಈ ಕಡೆಯಿಂದ ಅರ್ಧ ಈ ಕಡೆಯಿಂದ ಅರ್ಧ ಅಂತ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಫೋಲ್ಡ್ ಮಾಡಿರುವಂಥ ಭಾಗಕ್ಕೂ ಮತ್ತೆ ನಾನಿಲ್ಲಿ ಕಾರ್ನ್ಫ್ಲವರ್ ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹೇಗೆ ಫೋಲ್ಡಿಂಗನ್ನು ಮಾಡ್ತಾ ಹೋಗ್ತೀವಿ ಅಲ್ಲಲ್ಲಿ ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡ್ತಾ ಹಾಗೆಯೇ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಉದುರಿಸ್ತಾ ಫೋಲ್ಡಿಂಗನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪದ್ರ ಅನ್ನೋದು ಬಿಡುತ್ತೆ. ನೋಡಿ ಮತ್ತೆ ನಾನಿಲ್ಲಿ ಈ ಕಡೆಯಿಂದ ಅರ್ಧ ಭಾಗದ ಥರ ಮತ್ತು ಈ ಕಡೆಯಿಂದ ಅರ್ಧ ಭಾಗದ ಹಾಗೆ ಫೋಲ್ಡಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಮೇಲ್ಗಡೆ ಉದುರಿಸಿ ಇದನ್ನು ಮತ್ತೆ ನಾವು ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರೊಸೆಸ್ಗೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿ ತಯಾರಾಗುತ್ತೆ. ಯಾವುದೇ ಒಂದು ಬೇಕ್ರಿ ತಿಂಡಿಗಿಂತನೂ ಕೂಡ ರುಚಿ ಕಡಿಮೆ ಇರೋದಿಲ್ಲ. ಸಂಜೆ ಟೀ ಕಾಫಿ ಜೊತೆಗಂತೂ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ. ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಇಲ್ಲಿ ಹೆಸರು ಬೇಳೆನ ಬಳಸಿರೋದ್ರಿಂದ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಕೂಡ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಈ ಥರ ಲಟ್ಟಿಸಿದ್ದೀನಿ. ತೀರ ನಾವು ಭಾರವಾಗಿ ಲಟ್ಸಕ್ಕೆ ಹೋಗ್ಬಾರ್ದು, ಒಂದು ಸ್ವಲ್ಪ ಹಗುರಕ್ಕೆ ಲೈಟಾಗಿ ತೀಡ್ತಾ ಹೋಗಬೇಕು. ನೋಡಿ ಈ ಥರ ಲಟ್ಟಿಸಿದ ಮೇಲೆ ಇವಾಗ ಮತ್ತೆ ನಾನಿಲ್ಲಿ ಕಾರ್ನ್ಫ್ಲವರ್ ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಈ ಒಂದು ಪ್ರೊಸೀಜರೇ ತುಂಬಾ ಮುಖ್ಯ ಆಗುತ್ತೆ. ಈ ಕಾರ್ನ್ಫ್ಲವರ್ ಪೇಸ್ಟು ಹಾಗೆಯೇ ಒಣ ಗೋಧಿ ಹಿಟ್ಟನ್ನು ಈ ಥರ ಉದುರಿಸಿ ಮಾಡೋದ್ರಿಂದ ಪದ್ರ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಮತ್ತು ಈಗ ಈ ಕಡೆಯಿಂದ ಅರ್ಧ ಭಾಗದಾಗೆ ಫೋಲ್ಡಿಂಗನ್ನು ಮಾಡಿ ಮತ್ತೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಪೇಸ್ಟು ಹಾಗೆಯೇ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ನಂತರ ಒಂದ್ರ ಮೇಲೆ ಒಂದು ಅಂತ ಫೋಲ್ಡಿಂಗನ್ನು ಮಾಡಿ ಒಂದು ಸ್ವಲ್ಪ ಲೈಟಾಗಿ ಈ ಕಡೆ ಭಾಗನ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಇವಾಗ ಇದನ್ನು ಮತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ಲಟ್ಟಿಸ್ತಾ ಇದ್ದೀನಿ. ಈ ಕಡೆಯಿಂದ ಒಂದು ಸ್ವಲ್ಪ ಅಗಲಕ್ಕೆ ಹಾಗೆಯೇ ಮತ್ತೆ ಒಂದು ಸ್ವಲ್ಪ ಈ ಥರ ಉದ್ದಕ್ಕೆ ಲೈಟಾಗಿ ಹಗುರಕ್ಕೆ ತೀಡ್ಕೊಂಡ್ರೆ ಸಾಕು. ಸ್ವಲ್ಪ ಇದು ದಪ್ಪದಾಗೇ ಇರಬೇಕು. ನೋಡಿ ಈ ಥರ ದಪ್ಪದಾಗೆ ಇವಾಗ ಚಾಕುವಿನ ಸಹಾಯದಿಂದ ಒಂದು ಅರ್ಧ ಇಂಚದ ಹಾಗೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಎಲ್ಲನೂ ಇದೇ ಥರ ನಾನಿಲ್ಲಿ ಕಟ್ಟಿಂಗನ್ನು ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹೀಗೆ ಇನ್ನುಳಿದಂಥ ಹಿಟ್ಟಿನಿಂದ ನಾವು ಎಲ್ಲನೂ ಒಂದೇ ಸತಿಗೆ ರೆಡಿ ಮಾಡಿ ತಗೊಳ್ಬೋದು. ಈ ಕಡೆ ನಾನು ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ಎಣ್ಣೆ ಕೂಡ ಜಾಸ್ತಿ ಬಿಸಿ ಆಗಿರಬಾರ್ದು, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬಿಸಿಯಾಗಿದ್ದರೆ ಸಾಕು. ಈಗ ಒಂದೊಂದನ್ನೇ ಸೇರಿಸ್ತಾ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮೀಡಿಯಮ್ ಇಟ್ಟಿರುವಂಥ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪದ್ರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸತಿಗೆ ನಾವು ಬಿಸಿ ಎಣ್ಣೆಗೆ ಹಾಕಿದಾಗ ಪದ್ರ ಅನ್ನೋದು ಬೇಗ ಬಿಡೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ತಾ ಅದು ಫ್ರೈ ಆಗ್ತಾ ಮೇಲ್ಗಡೆ ಬಂದಿದೆ ಅಂದಾಗ ತಿರುವು ಹಾಕ್ಕೊಂಡು ಎರಡೂ ಬದಿಗೂ ಹೀಗೆ ತಿರುವುತ್ತಾ ಸ್ವಲ್ಪ ಇಲ್ಲಿ ನಾನು ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಇಲ್ಲಿ ಪದ್ರ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ಮೀಡಿಯಂ ಫ್ಲೇಮ್ನಲ್ಲೇ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಆಗಿರೋದ್ರಿಂದ ಮೀಡಿಯಮ್ ಟು ಲೋ ಮಾಡ್ತಾ ಈ ಥರ ಹೊಂಬಣ್ಣದ ಕಲರ್ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೂಪರ್ ಗರ್ಗರಿ ಆಗಿರುವಂಥ ಹೆಸರು ಬೇಳೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಈ ಸ್ನ್ಯಾಕ್ಸ್ ರೆಸಿಪಿ ಸಂಜೆ ಟೀ ಕಾಫಿ ಜೊತೆಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ. ಹೀಗೆ ಎಲ್ಲನೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಈ ಹೆಸರು ಬೇಳೆ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಸ್ನ್ಯಾಕ್ಸು ತುಂಬಾ ಪದ್ರಾಗಿ ಹಾಗೆಯೇ ಗರಿಗರಿಯಾಗಿರುವಂತಹ ಯಾವುದೇ ಒಂದು ಬೇಕ್ರಿ ತಿಂಡಿಗಿಂತನೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಈ ಥರ ಮಾಡಿ ನೀವು ಡಬ್ಬಿನಲ್ಲಿ ಒಂದು ತಿಂಗಳಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಸೌಂಡ್ ಕೇಳಿದ್ರೆ ಗೊತ್ತಾಗಿರುತ್ತೆ ಯಾವ ಥರ ಗರ್ಗರಿಯಾಗಿ ಬಂದಿದೆ ಅಂತ. ಹಾಗೆಯೇ ಅಷ್ಟೇ ಪಳ್ಳಾಗಿ ಕೂಡ ಈ ಒಂದು ಸ್ನ್ಯಾಕ್ಸ್ ತಯಾರಾಗುತ್ತೆ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.